ಹಾಯ್ ಎವ್ರಿವನ್, ಇವತ್ತು ನಾವು ಡ್ರೈ ಪ್ರಾನ್ಸ್ ಗ್ರೀನ್ ಚಟ್ನಿ ಮಾಡುವ. ಇದು ಕುಚ್ಚಲಕ್ಕಿ ಗಂಜಿ ಜೊತೆ ಒಳ್ಳೆ ಕಾಂಬಿನೇಷನ್ ಹಾಗೂ ಸೈಡ್ ಡಿಶ್ ತರ ಸಹ ನೀವು ತಿನ್ಬಹುದು. ಸ್ಪೆಷಲ್ ಈಗ ಸೆಕೆ ಟೈಮಿಗೆ ನಾವು ಗಂಜಿ ಊಟ ಜಾಸ್ತಿ ಮಾಡ್ತೇವೆ. ಸೊ ಗಂಜಿ ಜೊತೆ ಇದ್ರೆ ಅಂತೂ ತುಂಬಾನೇ ಸೂಪರ್ಬ್ ಅಂತ ಹೇಳ್ಬೋದು. ನಾವು ಸಮುದ್ರ ಕಡೆ, ನಾವು ಕೋಸ್ಟಲ್ ಏರಿಯಾದಲ್ಲಿ ಇರುವವರು ಜಾಸ್ತಿ ನಾವು ಗಂಜಿ ಊಟ ಮಾಡ್ತೇವೆ ಸೆಕೆಗೆ. ಸೊ ನೀವು ಮಿಸ್ ಮಾಡದೆ ಇದು ಗ್ರೀನ್ ಚಟ್ನಿ ಮಾಡಿ, ಡ್ರೈ ಪ್ರಾನ್ಸ್ ಗ್ರೀನ್ ಚಟ್ನಿ. ನಂಗೆ ಹೇಗೆ ಆಗಿದೆ ಅಂತ ಹೇಳಿ. ಇಷ್ಟ ಆದ್ರೆ ನಂಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಡ್ರೈ ಪ್ರಾನ್ಸ್ ಗ್ರೀನ್ ಚಟ್ನಿ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 3 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್, ಒಂದು 1/4 ಇಂಚಿನಷ್ಟು ಜಿಂಜರ್ ಶುಂಠಿ, 2 ಹಸಿಮೆಣಸು ಗ್ರೀನ್ ಚಿಲ್ಲಿ. ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಒಂದು ಜಾಸ್ತಿ ಯೂಸ್ ಮಾಡ್ಬೋದು. ಸಣ್ಣದು ಸ್ವಲ್ಪ ಟ್ಯಾಮ್ರಿನ್ ಹುಣಸೆ ಹುಳಿ, ಅಥವಾ ನೀವಿಲ್ಲಿ ರಾ ಮ್ಯಾಂಗೋ ಮಾವಿನಕಾಯಿ ಸಹ ಯೂಸ್ ಮಾಡ್ಬೋದು. ಮಾವಿನಕಾಯಿ ಯೂಸ್ ಮಾಡಿದ್ರೆ ಸಹ ಒಳ್ಳೇದಾಗ್ತದೆ. 5 ರಿಂದ 6 ಟೇಬಲ್ ಸ್ಪೂನ್ ಕೊಕೊನಟ್ ತೆಂಗಿನ ತುರಿ. ಇಲ್ಲಿ 1 ಕಪ್ನಷ್ಟು ಡ್ರೈ ಪ್ರಾನ್ಸ್. ಸೊ ಪ್ರಾನ್ಸ್ ಅಲ್ಲಿ ಉಪ್ಪು ಉಂಟು, ಅದಕ್ಕೆ ನಾನು ಉಪ್ಪು ಸೇರಿಸುವುದಿಲ್ಲ. ಒಂದು ವೇಳೆ ನೀವು ಯೂಸ್ ಮಾಡೋ ಪ್ರಾನ್ಸ್ ಅಲ್ಲಿ ಉಪ್ಪು ಇಲ್ಲ ಇದ್ರೆ ನೀವು ಸ್ವಲ್ಪ ಉಪ್ಪು ಹಾಕೊಳ್ಳಿ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಗಳು ಬೇಕಾಗಿದೆ. ಈಗ ಮೊದಲಿಗೆ ಹಸಿಮೆಣಸು, ಜಿಂಜರ್ ಶುಂಠಿ, ಬೆಳ್ಳುಳ್ಳಿ, ಟ್ಯಾಮ್ರಿನ್ ಹುಳಿ ಸೇರಿಸಿ ಮಿಕ್ಸಿ ಗ್ರೈಂಡರ್ ಅಲ್ಲಿ ನಾವು ರುಬ್ಕೊಳ್ಳುವ. ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳುವ, ಅಥವಾ ನೀವು ಕುಟಾಣಿಯಲ್ಲಿ ಕುಟ್ಟಿದ್ರೆ ಸಹ ಓಕೆ. ಚಟ್ನಿಗೆ ಮಸಾಲ ರೆಡಿ ಆಗಿದೆ. ಈಗ ಇಲ್ಲೊಂದು ಪಾತ್ರೆ ಬಿಸಿಗಿಟ್ಟಿದ್ದೇನೆ, ಅದಕ್ಕೆ ಡ್ರೈ ಪ್ರಾನ್ಸ್ ಅನ್ನು ಹಾಕೊಳ್ಳುವ. ಇದನ್ನು ಲೋ ಫ್ಲೇಮ್ ಅಲ್ಲೇ ಲೈಟ್ ಕೆಂಪಾಗೋ ತನಕ ನಾವು ಹುರಿಬೇಕು, ಫ್ರೈ ಮಾಡಬೇಕು. ಇದೀಗ ಫ್ರೈ ಆಗಿದೆ, ಕ್ರಂಚಿ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಮಾಡಬೇಡಿ, ಕಹಿ ಆಗ್ತದೆ. ಇದನ್ನೀಗ ನಾವು ತಂಡಾಗಲಿಕ್ಕೆ ಬಿಡುವ. ಇದೀಗ ಪ್ರಾನ್ಸ್ ತಂಡಾಗಿದೆ. ಈಗ ನಾವು ಇದರದ್ದು ತಲೆ ಮತ್ತೆ ಬಾಲ, ಹೆಡ್ ಅಂಡ್ ಟೇಲ್ ತೆಗಿಬೇಕು. ಈ ರೀತಿ ಕ್ಲೀನ್ ಮಾಡ್ತಾ ಹೋಗಿ. ಇಲ್ಲಿ ಪ್ರಾನ್ಸ್ ಕ್ಲೀನ್ ಆಗಿದೆ. ಈಗ ನಾವು ರುಬ್ಕೊಂಡಿಟ್ಟಂತ ಮಸಾಲೆಗೆ, ಚಟ್ನಿ ಮಸಾಲೆಗೆ ತೆಂಗಿನ ತುರಿ, ಕೊಕೊನಟ್ ಹಾಕೊಳ್ಳುವ. ಅದನ್ನೊಮ್ಮೆ ಕೈಯಲ್ಲಿ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಇದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಂತ ಪ್ರಾನ್ಸ್ ಅನ್ನು ಹಾಕೊಳ್ಳುವ. ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಡ್ರೈ ಪ್ರಾನ್ಸ್ ಚಟ್ನಿ ರೆಡಿ ಆಗಿದೆ. ಇದು ಗಂಜಿ ಜೊತೆ ಒಳ್ಳೆ ಕಾಂಬಿನೇಷನ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.